ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಆಲಸ್ಯಂ ಹಿ ಮನುಷ್ಯಾಣ ಶರೀರಸ್ಥೋ ಮಹಾನ್ ರಿಪು. ಏನಂದರೆ, ಮನುಷ್ಯನಿಗೆ ಶರೀರದಲ್ಲಿರುವ ಆಲಸ್ಯವೇ ಆತನ ಎಲ್ಲ ರೀತಿಯಾಗಿರ್ತಕ್ಕಂಥ ದೊಡ್ಡ ಶತ್ರು. ಇದನ್ನು ಅರ್ಥ ಮಾಡ್ಕೊಳೋದಿಲ್ಲ. ಏನಾಗುತ್ತೆ, ಯಾಕೋ ಏನೋ ಸಮಯ ಹಿಡಿದ ಕೆಲಸ ಆಗ್ತಿಲ್ಲ, ಏನೋ ಎಷ್ಟೇ ಕಷ್ಟಪಟ್ರೂ ಕೆಲಸ ನೆರವೇರ್ತಿಲ್ಲ, ಹಾಗೆ ನಮಗೇನು ಮಾಡಿದ್ರೂ ಕೂಡ ಮುಂದಕ್ಕೆ ಬರೋಕ್ಕಾಗ್ತಿಲ್ಲ, ಏನಾರ ಮಾಡಿರಿ ಕೆಲಸ ಆಗ್ತಿಲ್ಲ. ಏನಕ್ಕೆ ಕೆಲಸ ಆಗಬೇಕು? ಕೆಲವೊಬ್ಬರಲ್ಲಿ ಹೇಳ್ತಾ ಇರೋದು, ಆಲಸ್ಯದಿಂದ ಜೀವನ ಮಾಡ್ತಾ ವಿಚಾರಗಳನ್ನು ತಿಳುವಳಿಕೆ ಜ್ಞಾನ ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಕೆಲಸ ಆಗ್ತಿಲ್ಲ ಅಂತ ಹೇಳ್ತಾರೆ. ಕೆಲವೊಬ್ಬರು ಪಾಪ ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ, ಭಾಳ ವೇಗವಾಗಿ ಹೋಗ್ತಾ ಇರ್ತಾರೆ, ಆದರೂ ಕೂಡ ಕೆಲಸ ನಡೆಯಲ್ಲ. ಇವತ್ತಾಗ ಕೆಲಸ ನಾಳೆ ನಾಡಿದ್ದು ಈ ರೀತಿ ಹಿಡಿದ ಕೆಲಸ ಸತಾಯಿಸುತ್ತೆ ದಿನಂಪ್ರತಿ ಅದು ಹಾಳುಗೆಡುತ್ತೆ. ಮತ್ತು ಇಷ್ಟಪಟ್ಟಿದ್ದು ಕೂಡ ನೆರವೇರಲ್ಲ. ಏನೋ ಇಷ್ಟ, ಅವನಿಗೇನೋ ಕೆಲಸ ವಿಚಾರ ವ್ಯವಸ್ಥೆಗಳಲ್ಲಿ ಭಾಳಷ್ಟು ಒಂದು ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ವಿಚಾರ ಇರುತ್ತೆ, ಅದು ಕೂಡ ನೆರವೇರೋದಿಲ್ಲ. ಈ ಎರಡೂ ಕಾರಣಗಳಿಂದ ಆತ ಭಾಳಷ್ಟು ಸಮಸ್ಯೆಗಳಲ್ಲೇ ಕಾಲಹರಣ ಮಾಡ್ತಾ ಒಟ್ಟು ಹಿಡಿದಿದ್ದು ಕೆಲಸ ಆಗಲ್ಲ, ಇಷ್ಟಪಟ್ಟಿದ್ದು ನೆರವೇರಲ್ಲ. ಹೀಗೆ ಜೀವನ ಅನ್ನೋದನ್ನ ಬದುಕ್ತಾ ಇರ್ತಾನೆ. ನೋಡಿ, ಪರಿಹಾರವನ್ನು ಮೊದಲು ತಿಳಿಸ್ತಾ ಇದ್ದೀನಿ. ಇಂಥ ಸಮಸ್ಯೆ ಇದ್ದಾಗ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ ಎಕ್ಕದ ಎಲೆಯನ್ನು ತೊಗೊಂಬರ್ರಿ. ಆ ಎಕ್ಕದ ಗಿಡಕ್ಕೆ ಮೊದಲು ಪೂಜೆ ಮಾಡಿ ಆಮೇಲೆ ಎಲೆಯನ್ನು ತೆಗೆದುಕೊಂಡು ಬರಬೇಕು. ಪೂಜೆ ಅಂದರೆ ಗಂಧದ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಷ್ಟೆ. ಆ ಎಕ್ಕದ ಎಲೆಯನ್ನು ಶುದ್ಧ ನೀರಿನಲ್ಲಿ ತೊಳಿರಿ. ಅದಾದ ನಂತರ ಕಪ್ಪು ಮಸಿಯಲ್ಲಿ ಈ ಒಂದು ಯಂತ್ರವನ್ನು ಬರೀರಿ. ಅಡ್ಡವಾಗಿ 3 ಕಲಂ, ಉದ್ದವಾಗಿ 3 ಕಲಂ, ಚೌಕಾಕಾರದಲ್ಲಿ ಬರಲಿ. 8, 1, 6, ತದನಂತರವಾಗಿ 3, 5, 7, 4, 9, 2. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಮೇಲ್ಭಾಗದಲ್ಲಿ 8, 1, 6, 3, 5, 7, 4, 9, 2. ಈ ರೀತಿಯಾಗಿ ಅಡ್ಡ ಕಾಲಂಬನ್ನು ಹಾಕ್ಕೊಳ್ಳಿ. ನೀವು ಬರಿತಾ ಇದ್ದೀರಾ, ಈಗ ನಾನು ಹೇಳ್ತಾ ಇದ್ದೀನಿ, ಇದು ಬರಿತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಅದರ ಬಲಭಾಗದಲ್ಲಿ ಮೊದಲು ಒಂದು ಕುಂಭದ ಚಿತ್ರ, ಅಂದರೆ ಬಿಂದಿಗೆ ಚಿತ್ರ, ಅದರ ಕೆಳಭಾಗದಲ್ಲಿ ಓಂ ಚಿತ್ರ. ಆ ಎಕ್ಕದ ಎಲೆ ಮೇಲೆ ಕಪ್ಪು ಮಸೆಯಲ್ಲಿ ಬರಿಬೇಕು, ಯಂತ್ರದ ಪಕ್ಕದಲ್ಲೇ ಬರೆದಿರ್ತಕ್ಕಂಥದ್ದು. ಹಾಗೆ ನಿಮ್ಮ ಎಡಭಾಗದಲ್ಲಿ ನೀವು ಬರಿತಾ ಇರುವಾಗ ಎಡಭಾಗದಲ್ಲಿ 2 ಪಾದುಕೆ, ಅಂದರೆ 2 ಕಾಲಿನ ಚಿತ್ರ, ಕೆಳಭಾಗದಲ್ಲಿ ಒಂದು ಷಟಕೋಣದ ಚಿತ್ರ, ಇದನ್ನು ಬರಿಬೇಕು ಅಷ್ಟೆ. ಈ ರೀತಿಯಾಗಿ ಯಂತ್ರವನ್ನು ಎಕ್ಕದಲ್ಲಿ ಬರೆದು ಆ ಎಕ್ಕದ ಎಲೆಯನ್ನು ನೀವು ಹುಣ್ಣಿಮೆಗೆ ತಂದರೆ ಅಥವಾ ಅಮಾವಾಸ್ಯೆ ದಿನ ತಂದರೆ, ಅಮಾವಾಸ್ಯೆ ದಿನ ತಂದರೆ ಹುಣ್ಣಿಮೆ ತನಕ ಪೂಜೆ ಮಾಡಬೇಕು, ಹುಣ್ಣಿಮೆಗೆ ತಂದರೆ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕು. ಈ ರೀತಿಯಾಗಿ ತಾವು ನೋಡ್ಕೊಳ್ರಿ. ಪೂಜಿಸಿದ ನಂತರ ಇದನ್ನು ಯಾವುದಾದ್ರೂ ದೈವ ವೃಕ್ಷದ ಬಳಿ ಇಟ್ಬಿಡಿ. ಅಂದರೆ ಅಮಾವಾಸ್ಯೆಗೆ ತರ್ತೀರ, ಹುಣ್ಣಿಮೆ ಗಂಟ ಪೂಜೆ ಮಾಡಿ ಹುಣ್ಣಿಮೆ ದಿನ ಹೋಗ್ಬಿಟ್ಟು ಯಾವುದಾದ್ರೂ ಅರಳಿ ಮರನೋ ಬನ್ನಿ ಮರನೋ ಅಥವಾ ಆಲದ ಮರನೋ ಇಲ್ಲ ದೇವಸ್ಥಾನಗಳ ಹತ್ರ ಎಲ್ಲಾದರೂ ಇರ್ತಾವಲ್ಲ ದೈವ ವೃಕ್ಷಗಳು, ಅಲ್ಲಿ ಹೋಗಿ ಇಟ್ಬಿಡಿ. ನೀವು ಹುಣ್ಣಿಮೆಗೆ ತಂದರೆ ಅಮಾವಾಸ್ಯೆ ಗಂಟ ಮಾಡಿ ಅಮಾವಾಸ್ಯೆ ದಿನ ಅಲ್ಲಿ ಹೋಗಿ ಇಟ್ಬಿಡಿ. ಇಷ್ಟೇ. ಇದನ್ನು ಈ ರೀತಿಯಾಗಿ ಮಾಡಿ ನೀವು ಇಷ್ಟಪಟ್ಟಿದ್ದು ನೆರವೇರುತ್ತೆ. ಯಾವುದಾದ್ರೂ ಇಷ್ಟಪಡ್ಬೋದು, ನನಗೊಂದು ಕೆಲಸ ಆಗಬೇಕು, ಡ್ರೀಮ್ ಜಾಬ್ ಅನ್ನೋದಿರುತ್ತೆ, ಮದುವೆ ಅನ್ನೋದಿರುತ್ತೆ, ಹಾಗೆ ಶುಭ ಕಾರ್ಯ, ಕಲ್ಯಾಣ, ಮತ್ತು ಬಾಂಧವ್ಯ, ಪ್ರೀತಿ, ಒಂದು ವ್ಯವಸ್ಥೆ, ಪ್ರಮೋಷನ್, ಏನಾದರೂ ಒಂದು ವಿಚಾರ ಇಲ್ಲ, ಆ ಒಂದು ಇಷ್ಟಪಟ್ಟಿದ್ದು, ಅಥವಾ ಬೆಳವಣಿಗೆ, ಪ್ರತಿಭೆ, ಏನೋ ಒಂದು ಸಾಧಿಸಬೇಕು, ಇವೆಲ್ಲವೂ ಕೂಡ ಆದಷ್ಟು ನಿಮಗೆ ನೆರವೇರಲಿಕ್ಕೆ ಇದು ಮಾರ್ಗೋಪಾಯ ಆಗಿರುತ್ತೆ. ಜೊತೆಗೆ ಭಾಳಷ್ಟು ಕೆಲಸದಿಂದ ಓಡಾಡ್ತಾ ಇರ್ತೀರ, ಯಾವುದೋ ಒಂದು ಕಾರ್ಯ ಆಗಬೇಕಂತ ಹೇಳ್ಬಿಟ್ಟು ಒಟ್ಟಾರೆಯಾಗಿ ಆ ಕಾರ್ಯ ನೆರವೇರ್ತಾ ಇರೋದಿಲ್ಲ, ದಿನಕ್ಕೆ ಮುಂದೆ ಹೋಗ್ತಾ ಇರುತ್ತೆ. ಅಂಥ ಕೆಲಸಗಳು ಕೂಡ ವೇಗವಾಗಿ ಪಡೆದು ಅದು ನೆರವೇರುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಅಥವಾ ನಿಮಗೆ ಜಾಬೇ ಸಿಗ್ತಾ ಇರೋದಿಲ್ಲ, ಎಲ್ಲಾದರೂ ಒಂದು ಜಾಬ್ ಆಗುವಂಥ ಅಪರ್ಚುನಿಟಿಗಳು ಬರ್ತಾವೆ. ಅಥವಾ ನಿಮಗೆ ಏನೋ ಒಂದು ಆಗಬೇಕು, ವ್ಯಾಜ್ಯಗಳಲ್ಲಿ ಗೆಲುವಾಗಬೇಕು, ಪ್ರತಿಯೊಂದರಲ್ಲೂ ಯಾವುದೋ ಟೆಂಡರ್ ಆಗಬೇಕು, ಅಥವಾ ಹಣ ಬರೋದಿರುತ್ತೆ, ಯಾರೋ ದುಡ್ಡು ಕೊಡೋದಿರುತ್ತೆ, ನಿಂತು ಹೋಗಿರುತ್ತೆ. ಈ ರೀತಿಯಾಗಿ ನಿಮಗೆ ಸ್ಟ್ರಕ್ ಆಗಿರುತ್ತೆ, ನಿಂತ್ಕೊಂಡಿರ್ತವೆ ಕಾರ್ಯ, ಕೆಲಸ, ಕಲಾಪಗಳು. ಇವೆಲ್ಲವೂ ಸರಿದೂಗಿಸಿ ಸಮ ಪ್ರಮಾಣದಲ್ಲಿ ನಿಮ್ಮ ಜೀವನದಲ್ಲಿ ಜೊತೆಯಾಗಿ ಬರಲಿಕ್ಕೆ ಈ ತಂತ್ರ ಪರಿಹಾರ ನಿಮಗೆ ಮಾರ್ಗೋಪಾಯವಾಗಿ ಇರುತ್ತೆ. ಎಕ್ಕದ ಎಲೆಯಿಂದ ಈ ರೀತಿಯಾಗಿ ಯಂತ್ರ ಬರೆದು ಈ ರೀತಿಯಾದಂಥ ಪೂಜೆ ಪುನಸ್ಕಾರ ಅನುಷ್ಠಾನಗಳನ್ನು ಮಾಡೋದ್ರಿಂದ
ಖಂಡಿತವಾಗಿ ನಿಮ್ಮ ಹಿಡಿದ ಕೆಲಸ ಸತಾಯಿಸ್ತಾ ಇದ್ದರೆ ಆ ಕೆಲಸದಲ್ಲಿ ನೀವು ಗೆಲುವು ಪಡಿತೀರಾ. ಜೊತೆಗೆ ನಿಮ್ಮ ಇಷ್ಟಪಟ್ಟಿರ್ತಕ್ಕಂಥ ಕಾರ್ಯವನ್ನು ನೆನೆಸ್ಕೊಂಡು ಇದನ್ನು ಮಾಡಿದರೂ ಕೂಡ ಅದರಲ್ಲೂ ಕೂಡ ಗೆಲುವು ಪಡಿತೀರಾ. ನೀವು ಮಾಡಬೇಕಾಗಿದ್ದು ಇದನ್ನು ನೆನೆಸ್ಕೊಂಡು ಮಾಡಿ ಅಷ್ಟೆ. ಖಂಡಿತವಾಗಿ ಇದು ನಿಮಗೆ ಪೂರ್ಣ ಪ್ರಮಾಣದ ಬಲವನ್ನು ತಂದು ಕೊಡುತ್ತೆ. ಹತಾಶದಾಯಕ ಬೇಡ. ಬರೀ ಕೆಲಸ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಕೂರುವಂಥ ಒಂದು ಮನಸ್ಥಿತಿ ಬೇಡ. ಕೆಲವೊಮ್ಮೆ ನಾನು ಮೊದಲೇ ಹೇಳಿದೆ, ಆಲಸ್ಯ ಹಿಡ್ಕೊಂಡು ಸಮಯ ಏನು ಕೆಲಸ ಆಗ್ತಿಲ್ಲ ಅಂತ ಫೋನ್ ಮಾಡಿಬಿಡ್ತಾರೆ. ಏನು ಕೆಲಸ ಮಾಡ್ತಿದ್ಯಪ್ಪ? 2 ವರ್ಷ ಆಯ್ತು ಮನೆಯಲ್ಲೇ ಕುಂತಿದ್ರಿ, ಮತ್ತೇನು ಕೆಲಸ ಆಗುತ್ತೆ? 2 ವರ್ಷದಿಂದ ಏನು ಕೆಲಸ ಆಗ್ತಿಲ್ಲ ಅಂತಾರೆ. ಈಗ ನಾವು ಕೇಳಿದಕ್ಕೆ ಉತ್ತರ ಇರೋದಿಲ್ಲ, ಅವ್ರು ಹೇಳಿದ್ದಕ್ಕೂ ನಮ್ಮ ಹತ್ರ ಉತ್ತರನೂ ಇಲ್ಲ. ಹಾಗಾಗಿದೆ ಪರಿಸ್ಥಿತಿ. ಸುಮ್ಮನೆ ಆಲಸ್ಯದಿಂದ ಹೇಳುವಂಥ ಒಂದು ವ್ಯವಸ್ಥೆ ಬೇಡ. ಇನ್ನೂ ಕೆಲವೊಬ್ಬರು ಬೇರೆ ಬೇರೆಯೇ ಹೇಳ್ತಾ ಇರ್ತಾರೆ, ನಾವು ಮುಂದುವರಿಬಾರ್ದು ಅಥವಾ ಏನೋ ಒಂದು ಮಾಡ್ಬೇಕಂತಂದ್ರೆ ಒಟ್ಟು ಮಾಡಲಿಕ್ಕಾಗ್ತಿಲ್ಲ ಅಂದರೆ ನೀವು ಹೋಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ, ಮಾಡಲಿಕ್ಕಾಗದು. ಪ್ರಯತ್ನ ಇಲ್ಲದೆ ಫಲ ಎಲ್ಲಿಂದ ಸಿಗುತ್ತೆ? ಕಲ್ಲು ಹೊಡೆದೆ ಮಾವಿನಕಾಯಿ ಹೆಂಗೆ ಬೀಳುತ್ತೆ? ಬಿತ್ತದೆ ಹೆಂಗೆ ಬೆಳೆಯುತ್ತೆ? ಈ ರೀತಿಯಾಗಿ ಸಮಯವನ್ನು ಹಾಳು ಮಾಡ್ತಾ ಇರ್ತಾರೆ. ಅದಕ್ಕೆ ಆಲಸ್ಯ ಅಂತಕ್ಕಂಥ ಭೂತ ಶರೀರದಲ್ಲಿ ಹೊಕ್ಕಿದಾಗ ನಿಮಗೆ ಏನು ಮಾಡಿದ್ರೂ ಅದು ಬಾಧಸ್ತರನ್ನಾಗಿ ಮಾಡುತ್ತೆ, ಅದು ನಿಮ್ಗೆ ಶತ್ರು ಆಗಿ ಕಾಣುತ್ತೆ. ಆಲಸ್ಯವನ್ನು ಬಿಟ್ಬಿಡಿ. ಆದಷ್ಟು ಆ ಒಂದು ಕಾರ್ಯ ವಿಚಾರ ವ್ಯವಸ್ಥೆ ಹಿಂದೆ ಶ್ರಮದಿಂದ ಓಡಿ, ಶ್ರಮದಿಂದ ಮುನ್ನುಗ್ಗಿ. ನಾನು ಹೇಳಿದ ತಕ್ಷಣ ನೀವು ಹೋಗಿ ಯಂತ್ರ ಮಾಡಿ ಎಕ್ಕದ ಗಿಡದಲ್ಲಿ ಇಟ್ಟು ಪೂಜೆ ಮಾಡಿದ ತಕ್ಷಣ ನಿಮ್ಮ ಕೆಲಸ ಏನಾಗೋದಿಲ್ಲ. ಆ ಒಂದು ಕಾರ್ಯಕ್ಕೆ ನೀವು ಹೋಗಬೇಕು, ಆ ಕೆಲಸಕ್ಕೆ ನೀವು ಹೋಗಬೇಕು. ಅಲ್ಲಿ ಹೋದರೆ ನಿಮ್ಮ ಕೆಲಸ ಆಗೋದು. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾಡಿದ ತಕ್ಷಣ ನನ್ನ ಕೆಲಸ ಆಗಿಬಿಡುತ್ತೆ. ಅಥವಾ ಯಾವುದೋ ಒಂದು ಹುಡುಗಿ ಮದುವೆ ಆಗ್ಬೇಕಾದ್ರೆ ಹುಡುಗಿ ನೋಡಿದ್ರೆ ಮದುವೆಕ್ಕಾಗಲ್ಲ. ನೀವು ಹೋಗಬೇಕು, ನೋಡಬೇಕು, 4 ಜನಕ್ಕೆ ತಿಳಿಸ್ಬೇಕು. ಎಲ್ಲ ಒಂದು ಕಡೆ ಸಿಗುತ್ತೆ ನಿಮಗೆಲ್ಲ, ಒಂದು ಕಡೆ ಆಪರ್ಚುನಿಟಿ ಬರುತ್ತೆ. ಅದು ಯಾವುದೋ ಒಂದು ಕೆಲಸ ಇರ್ತದೆ, ಕಾರ್ಯನಿಮಿತ್ತವಾಗಿ ಏನೋ ಒಂದು ವಿಚಾರ ನಡೆಯೋದು, ನೀವು ಅಲ್ಲಿ ಹೋದ್ರೆ ತಾನೆ ಕೆಲಸ ಆಗೋದು. ಮನೇಲಿ ಕೂತ್ಕೊಂಡು ಆಗ್ಬಿಡ್ಲಿ ಅಂದರೆ ನೀವೇನು ದೊಡ್ಡ ವ್ಯಕ್ತಿ ಅಲ್ಲ. ನಿಮ್ಮ ಮನೆ ಗಂಟ ಬಂದವ್ರು ಕೆಲಸ ಮಾಡಿಕೊಟ್ಟು ಸೈನ್ ಮಾಡಿಸ್ಕೊಂಡು ಹೋಗಲ್ಲ ಯಾರು. ಹಾಗಾಗಿ ಶ್ರಮದ ಹಿಂದೆ ಜೀವನ ಇದೆ, ಶ್ರಮದ ಮುಂದೆ ಜೀವನ ಇದೆ. ಆ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕಂತ ದೈವತ್ವದ ಒಂದು ತಂತ್ರಗಳ ಅವಶ್ಯಕತೆ ಇರ್ತವೆ ಅಷ್ಟೆ. ಮಾಡಿ, ಖಂಡಿತ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ವಾ? ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.